ಗೋಡಿಬಂಡೆ ಪಟ್ಟಣದಲ್ಲಿ ಸಾರಿಗೆ ಘಟಕ ಸ್ಥಾಪಿಸುವಂತೆ ಆಗ್ರಹಿಸಿ ಬಂದ್ಗೆ ಪಕ್ಷಾತೀತವಾಗಿ ಸಾರ್ವಜನಿಕರ ಬೆಂಬಲ. ಪಟ್ಟಣದಲ್ಲಿ ಮುಚ್ಚಿದ ಅಂಗಡಿ ಮುಂಗಟ್ಟುಗಳು. ಗೋಡಿಬಂಡೆಯಲ್ಲಿ ಸಾರಿಗೆ ಘಟಕ ಸ್ಥಾಪಿಸುವಂತೆ ಆಗ್ರಹಿಸಿ ಸಾರಿಗೆ ಘಟಕ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಗೋಡಿಬಂಡೆ ಬಂದ್ ನಡೆಸಲಾಯಿತು. ಬಂದ್ಗೆ ಪಕ್ಷಾತೀತವಾಗಿ ಸಾರ್ವಜನಿಕರು ಬೆಂಬಲ ವ್ಯಕ್ತಪಡಿಸಿದ್ದು, ಪಟ್ಟಣದ ಬಹುತೇಕ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು. ಚಿಕ್ಕಬಳ್ಳಾಪುರ ಗುಡಿಬಂಡೆ ಪಟ್ಟಣದಲ್ಲಿ ಸಾರಿಗೆ ಘಟಕ ಸ್ಥಾಪಿಸಬೇಕು ಎಂಬ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿಬರುತ್ತಿದ್ದರೂ ಇದುವರೆಗೂ ಬೇಡಿಕೆ ಈಡೇರಿಲ್ಲ. ಸಾರಿಗೆ ಘಟಕ ನಿರ್ಮಾಣಕ್ಕಾಗಿ ಅಗತ್ಯ ಜಮೀನು ನೀಡಿ ಸುಮಾರು 13 ವರ್ಷಗಳು ಕಳೆದಿದ್ದರೂ ಕಾಮಗಾರಿ ಆರಂಭವಾಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಸ್ ಡಿಪೋ ನಿರ್ಮಾಣಕ್ಕೆ ಜಮೀನು ನೀಡಿದ ಬಳಿಕವೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಗುಡಿಬಂಡೆ ತಾಲೂಕಿನ ಜನರಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ದೃಷ್ಟಿಯಿಂದ ಬಸ್ ಡಿಪೋ ಅತ್ಯಂತ ಅಗತ್ಯವಾಗಿದ್ದು, ಕೂಡಲೇ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಬೇಕೆಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ಬಸ್ ಸಂಚಾರವು ಸ್ಥಗಿತಗೊಂಡಿತ್ತು. ಇದರಿಂದ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಪ್ರಯಾಣಿಕರು ಪರದಾಡುವಂತಾಯಿತು. ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಂದ ಪ್ರತಿದಿನ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಗುಡಿಬಂಡೆ ಪಟ್ಟಣಕ್ಕೆ ಆಗಮಿಸುತ್ತಿದ್ದು, ಸಮರ್ಪಕ ಸಾರಿಗೆ ಸೌಲಭ್ಯಗಳ ಕೊರತೆಯಿಂದ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಹೋರಾಟಗಾರರು ತಿಳಿಸಿದ್ದಾರೆ. ನಮ್ಮ ಸಾರಿಗೆ ಘಟಕ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ನಡೆದ ಬಂದ್ಗೆ ವ್ಯಾಪಾರಸ್ಥರು, ವಿವಿಧ ಸಂಘಟನೆಗಳು, ಸಾರ್ವಜನಿಕರು ಹಾಗೂ ತಾಲೂಕಿನ ಜನತೆ ಪಕ್ಷಾತೀತವಾಗಿ ಬೆಂಬಲ ನೀಡಿದರು. ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಬಂದ್ ಮೂಲಕ ಸರ್ಕಾರದ ಗಮನ ಸೆಳೆದು ಗುಡಿಬಂಡೆ ಪಟ್ಟಣದಲ್ಲಿ ಸಾರಿಗೆ ಘಟಕ ಸ್ಥಾಪನೆಗೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಹೋರಾಟಗಾರರು ಒತ್ತಾಯಿಸಿದರು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇನ್ನು ವಿಳಂಬ ಮಾಡದೆ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಬೇಕೆಂದು ಸಾರಿಗೆ ಘಟಕ ಹೋರಾಟ ಸಮಿತಿ ಆಗ್ರಹಿಸಿದೆ. ಗುಡಿಬಂಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿ ತಾಲೂಕಾಗಿದ್ದು ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿದೆ. ಇಲ್ಲಿನ ಜನರು ಉದ್ಯೋಗ, ಶಿಕ್ಷಣ, ವೈದ್ಯಕೀಯಕ್ಕೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಬೆಂಗಳೂರಿಗೆ ಅವಲಂಬಿತರಾಗಿದ್ದಾರೆ. ಆದರೆ ಸಾಕಷ್ಟು ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು ಪರದಾಡುವಂತಾಗಿದೆ. ಆದ್ದರಿಂದ ಕೂಡಲೇ ಸರ್ಕಾರ ಗುಡಿಬಂಡೆಯಲ್ಲಿ ಸ್ವತಂತ್ರ ಸಾರಿಗೆ ಘಟಕ ಮಂಜೂರು ಮಾಡಬೇಕು ಎಂದು ಹೋರಾಟ ಸಮಿತಿಯ ಮುಖಂಡರು ಒತ್ತಾಯಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಬರೋ ಜನ ನಾವು ಬಂದಿದ್ದು 4-5 ಜನ ಬಂದ್ವಿ ಇಲ್ಲಿಗೆ. ಅವ್ರೇನ್ ಮಾಡಿ ಜನ ಬರಲ್ಲ, ಯಾರೋ ಒಬ್ಬರು ಬರ್ತಾರೆ ಅಂದ್ಬಿಟ್ಟು ಇವ್ರು ಹೇಳಿದ್ರು ಇವ್ರ ಡ್ಯೂಟಿ ಇವ್ರು ಆಗಬೇಕು, ಅವ್ರ ಡ್ಯೂಟಿ ಆಗಬೇಕು. ಆದರೆ ಬರಲೇಬಾರದು. KSRTC ಬಸ್ ನಮ್ ನಿಲುವು, ಬಂದ್ರೆ ಬಿಡಲ್ಲ ಅಂತ ನಾವು. ಹೌದು, ಅವ್ರು ಅಂದ್ರೆ ನೀವು ಬಸ್ ತಡೆದ್ರೆ ನಿಮಗೆ ಡಿಪೋ ಮಾಡೋದು ಯಾರು ಹೈಯರ್ ಆಫೀಸರ್ ಗೌರ್ಮೆಂಟ್ ಮಾಡಬೇಕು. ಇವ್ನು ಬಂದ್ ಮಾಡೋಕ್ಕೆ ನೀವು ಸರ್ಕಾರ ಇರುತ್ತೆ. ಬಸ್ಸುಗಳನ್ನ ಇಟ್ಕೋಬೇಡಿ, ಬಸ್ ತಡೆಯೋಕೆ ಅವಕಾಶ ಇಲ್ಲ ಅಂತ ಎಲ್ಲ ನಮ್ಮೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ನೀವು ಅವ್ರ ವಿರುದ್ಧ ಇರೋದ್ರಿಂದ ನಾವು ಯಾಕೆ ಬಸ್ ಕರೆಸ್ತೀರಾ ಅಂದ್ರೆ ಬಿಟ್ಬಿಡಿ ಅಂತ ಅವ್ರು ಗುಡ್ಡೆ ಹಾಕ್ತಾನೆ ಇದ್ರು. ಈಗ ಹೇಳ್ತಾ ಇರೋದಂದ್ರೆ ಇವತ್ತು 6 ಗಂಟೆವರೆಗೂ ಯಾವುದೇ ಬಸ್ ಒಳಗಡೆ ಬರಲ್ಲ, ಒಳಗೆ ಬರಲ್ಲ. ನೀವು ಬಂದು ಸಂಪೂರ್ಣವಾಗಿ ಮಾಡಿ ಗೌರ್ಮೆಂಟ್ ಮೆಸೇಜ್ ಕೊಡಿ. ಅಲ್ಲಲ್ಲಪ್ಪ, ಯಾರನ್ನ ಈಗ ತೊಡೆಯೋದು? ಯಾರು ಬಿಸಿ ಮುಟ್ಟಿಸ್ಬೇಕಾದ್ರೆ ಯಾರು? ನಾವು ಹೋರಾಟಗಾರರು ಇವತ್ತು ಬಿಸಿ ಮುಟ್ಟಿಸ್ಬೇಕಾದ್ರೆ ಯಾರಿಗೆ? ಸರ್ಕಾರ ಪಕ್ಕಕ್ಕೆ ಬಿಡ್ಬಿಡು. KSRTC ಡಿಪಾರ್ಟ್ಮೆಂಟ್ಗೆ ಒಂದು ಬಸ್ ಆಚೆ ಹೋಗಬಾರ್ದು. ಇದು ಬಿಸಿ ಮುಟ್ಟಿಸೋದು. ನಮ್ ಬಡ ಜನರೇನು ವ್ಯಾಪಾರ ಮಾಡ್ಕೊ ಅವ್ರು ಬಂದ್ ಮಾಡೋದು ಕೂತ್ಕೊಂಡ್ರ. ಬಿಸಿ ಮುಟ್ಟಿಸ್ಬೇಕಾದ್ರೆ ಗೌರ್ಮೆಂಟ್ ಬಸ್ KSRTC ಡಿಪಾರ್ಟ್ಮೆಂಟ್ಗೆ ಇಲ್ಲ ಅಂತ ಮಾಡೋದೇ ಬೇಡ. ಕಾಲ್ ಕೊಟ್ವೆ ಏನಕ್ಕೆ? ಅದನ್ನ ಕೂಡಲೇ ಈಗ ಆಲ್ರೆಡಿ ತಂದಿದ್ವಿ ಸರ್ಕಾರದ ಗಮನಕ್ಕೆ. ಈಗಲೂ ಕೂಡ ಮುಂದಕ್ಕೆ ನಮ್ಮ ಹಂತದಿಂದ ಅವ್ರಿಗೆ ಸರ್ಕಾರದ ಗಮನಕ್ಕೆ, ಜೊತೆಗೆ ಈ ಸಾಹೇಬ್ರು ಹೇಳಿದ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ನಮ್ಮದೇ ಸಾರಿಗೆ ಸಚಿವರು ಇರೋದ್ರಿಂದ ಅವ್ರ ಗಮನಕ್ಕೂ ಕೂಡ ಕೂಡಲೇ ತರ್ತೀವಿ. ಇದನ್ನ ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ತಗೊಂಡೋಗಿ ಕೂಡಲೇ ಇತ್ಯರ್ಥಪಡಿಸಕ್ಕೆ ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಜೊತೆಗೆ ಇಲ್ಲಿವರೆಗೂ ಇಲ್ಲಿ ವಾಸ್ತವಗಳು ಪ್ರಸ್ತುತ ಈಗ ಈ ಗುಡಿಬಂಡೆ ಇದಕ್ಕೆ 89 ಬಸ್ಸುಗಳು ಬರ್ತಾ ಇದ್ದಾವೆ. ಅವೆಲ್ಲವನ್ನೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಿಮಗೆ ಉತ್ತಮ ಸಾರಿಗೆ ಸೌಲಭ್ಯ ಕೊಡೋದಕ್ಕೆ ಕ್ರಮ ತಗೊಂತೀವಿ ಈ ಕೂಡಲೆಯಿಂದಲೇ. ಅವು ಯಾವುದೇ ಕಾರಣಕ್ಕೂ ಅದರಲ್ಲಿ ಅಡಚಣೆ ಆಗದಂಗೆ ಒಂದು ಬಾಗೇಪಲ್ಲಿಯಿಂದ ಬರೋದಿರ್ಬೋದು ಅಥವಾ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಇಲ್ಲಿಂದ ಬರೋದೇ ಇದ್ರೂ ಅದನ್ನು ಸಕಾಲಕ್ಕೆ ಕಾರ್ಯಾಚರಣೆ ಮಾಡ್ತೀವಿ.
ಜೊತೆಗೆ ಆಮೇಲೆ ತಾವು ಹೇಳಿದಲ್ಲಿ ಇನ್ನೊಂದು ತಿರುಪತಿ ಗಾಡಿನ ಗೌರಿಬಿದನೂರಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಅದನ್ನು ಕೂಡಲೇ ಅದನ್ನು ಕ್ರಮ ತಗೊಂತೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.